ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇನ್ನು ಮುಂದೆ ನಾನು ಆದಷ್ಟು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ನಿಮ್ಮಲ್ಲಿ ನಾನು ಮಾತಾಡ್ತೇನೆ. ನಿಮ್ಮಲ್ಲಿ ಏನಾದರೂ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಅಥವಾ ಏನೇ ಬೇಸರ ಅಥವಾ ಏನೇ ಪ್ರಶ್ನೆ, ಬೇಸರದ ಪ್ರಶ್ನೆ ಅಂದರೆ ಯಾಕೆ ನಮಗೆ ಈ ಥರ, ನಮಗೆ ಯಾಕೆ ಈ ಥರ, ನಮಗೆ ಯಾಕೆ ಈ ಥರ ಆಗ್ತಾ ಇದೆ, ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕ್ಬೋದು. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆಯನ್ನು ಕೂಡ ಹಾಕ್ಬೋದು. ಖಂಡಿತವಾಗ್ಲೂ ಅದನ್ನು ಉತ್ತರಿಸ್ತೇನೆ. ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ ನಿಮ್ಮ ಜೊತೆ. ಅದರ ಬಗ್ಗೆನೂ ಉತ್ತರ ಕೊಡ್ತೇನೆ, ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಮತ್ತು ನಿಮಗೆ ಏನೇ ಪ್ರಶ್ನೆ ಇದ್ದರೂ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥದ್ದನ್ನು ಕೇಳಬಹುದು. ಈ ಥರ ಒಂದು ಹೊಸ ಸೆಗ್ಮೆಂಟನ್ನು ಸ್ಟಾರ್ಟ್ ಮಾಡ್ತೇನೆ ಅಂತ ಇದ್ದೇನೆ. ನನಗೇನು ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ, ಇಂತಿಷ್ಟು ಅಂತ ಮಾತಾಡಿಕೊಂಡು ಹೋಗ್ತೇನೆ. ಹಾಗೆಯೇ ಬೇರೆ ಕೂಡ ವೀಡಿಯೋ ಮಾಡ್ತೇನೆ. ಹಾಗೆ ಸದ್ಯಕ್ಕೆ ಈ ಒಂದು ವೀಡಿಯೋವನ್ನು ನಾನು ಮಾಡಲಿಕ್ಕೆ ಶುರು ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ನಿಮಗೆ ಎಲ್ಲದಕ್ಕೂ ಬಹುಶಃ ಉತ್ತರ ಸಿಗಬಹುದು. ಯಾಕೆ ಈ ಥರ ನಮ್ಮಲ್ಲ ಜೀವನ, ಈ ಥರ ಯಾಕೆ ನಾವು ಒಳ್ಳೆಯದು ಮಾಡಿದರೂ ಕೆಟ್ಟದಾಗುತ್ತೆ, ಕೆಟ್ಟದ್ದು ಮಾಡಿದವರಿಗೆಲ್ಲ ಒಳ್ಳೆಯದಾಗುತ್ತೆ, ಅದು ಯಾಕೆ ಹಾಗೆ ಅಂತ ಕೆಲವೊಂದು ತುಂಬ ಮಂದಿಗೆ ಆ ಒಂದು ಪ್ರಶ್ನೆ ಯಾವತ್ತೂ ಒಳ್ಳೆಯಬಹುದು. ಹಾಗಾದರೆ ಯಾವ ಥರ ನಾವು ದೇವರನ್ನು ಮೆಚ್ಚಿಸೋಕ್ಕೆ ಸಾಧ್ಯ, ಯಾವ ಥರ ದೇವರನ್ನು ಮೆಚ್ಚಿಸಿದರೆ ನಮಗೆ ಒಳ್ಳೆಯದಾಗುವಂಥದ್ದು, ಯಾಕೆ ನಮ್ಮ ಒಳ್ಳೆತನಕ್ಕೆ ಬೆಲೆನೇ ಸಿಗ್ತಾ ಇಲ್ಲ, ಯಾಕೆ ಕೆಟ್ಟವರಿಗೆ ಎಲ್ಲದರಲ್ಲೂ ಒಳ್ಳೆಯದಾಗುತ್ತಾ ಇದೆ, ಈ ಥರ ಅಂತ ಬರುತ್ತೆ ಅಲ್ವಾ. ಎಲ್ಲದಕ್ಕೂ ಉತ್ತರ ಇದ್ದೇ ಇದೆ. ಅಂಥ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಒಂದು ಆಧ್ಯಾತ್ಮಿಕಕ್ಕೆ ಒಳಪಟ್ಟಂಥ ಎಲ್ಲ ಒಂದು ನನಗೆ ಗೊತ್ತಿರುವಂಥ ಎಲ್ಲ ವಿಷಯಗಳನ್ನು ಇನ್ನು ಮುಂದೆ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸಹಕಾರ ಇರಬೇಕು ನಿಮ್ಮದು. ಹಾಗೆಯೇ ನಿಮ್ಮ ಒಂದು ಎಲ್ಲ ಒಂದು ಪ್ರಶ್ನೆಗಳಿಗೂ ಬಹುಶಃ ಇದರಿಂದ ಉತ್ತರನೂ ಸಿಗಬಹುದು. ಆ ಥರ ನಾನು ಒಂದು ಯೋಚನೆ ಮಾಡಿಕೊಂಡು ಇವತ್ತಿಂದ ಶುರು ಮಾಡ್ತೇನೆ. ಹಾಗೆ ಬೇರೆ ಬೇರೆ ಪ್ರಶ್ನೆಗಳಿಗೂ ಬೇರೆ ಬೇರೆ ಕೂಡ ಮಾಡ್ತೇನೆ, ಇಲ್ಲ ಅಂತಲ್ಲ. ಬಟ್ ಇದು ಒಂದು ಯಾವಾಗಲೂ ಇರುತ್ತೆ. ಹಾಗೆ ನೀವು ಕೂಡ ಪ್ರಶ್ನೆಯನ್ನು ಮುಕ್ತವಾಗಿ ಕೇಳಬಹುದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ತುಂಬ ನಿಮಗೆ ಎಲ್ಲದಕ್ಕೂ ಪ್ರಶ್ನೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಉತ್ತರ ನನ್ನ ವಿಡಿಯೋದಿಂದ ಆದಷ್ಟು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಪ್ರಶ್ನೆಯನ್ನು ಕೇಳಬಹುದು. ಏನೇ ಪ್ರಶ್ನೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಅದನ್ನು ಕೂಡ ನಿಮ್ಮ ಪ್ರಶ್ನೆಗೆ ಕೂಡ ವಿಡಿಯೋ ಮೂಲಕ ಈ ಥರನೇ ಒಂದು ವಿಡಿಯೋ ಮಾಡಿ ನಾನು ಅದಕ್ಕೆ ಉತ್ತರವನ್ನು, ನಿಮ್ಮ ಹೆಸರನ್ನು ಬೇಕಾದರೆ ಇಷ್ಟ ಇದ್ದರೆ ಅದನ್ನು ಕೂಡ ಹೇಳ್ತೇನೆ ಆ ವಿಡಿಯೋದಲ್ಲಿ. ಮತ್ತು ನಿಮ್ಮ ಪ್ರಶ್ನೆಗೆ ಡೈರೆಕ್ಟಾಗಿ ವಿಡಿಯೋ, ಅದರಿಂದ ನೀವು ಕೇಳುವಂಥ ಪ್ರಶ್ನೆ ತುಂಬ ಮಂದಿಗೆ ಅದು ಅದರಿಂದ ಅವರಿಗೂ ಪ್ರಶ್ನೆ ಇರಬಹುದು. ಆ ಥರ ಅವರಿಗೂ ಉತ್ತರ ಸಿಕ್ಕಿದಾಗೆ ಆಗುತ್ತೆ. ಆ ಥರ ನಾನು ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ವೈಯಕ್ತಿಕ ಪ್ರಶ್ನೆ ಕೂಡ ಕೇಳ್ಬೋದು. ಸಮಸ್ಯೆ ಏನು ವೈಯಕ್ತಿಕ ಸಮಸ್ಯೆ ಇರುತ್ತೆ ಅದನ್ನು ಡೀಟೇಲಾಗಿ ಬರೆದು ಕಳುಹಿಸಿ, ಅದು ಯಾವತ್ತೂ ಹಾಗೇ ಇರುತ್ತೆ. ಅದಕ್ಕೆ ಉತ್ತರ ಕೊಡ್ತೇನೆ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೇಳಬಹುದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಆಧ್ಯಾತ್ಮಿಕಕ್ಕೆ ಹಾಗೆ ಜ್ಯೋತಿಷ್ಯಕ್ಕೆ ಕೂಡ ಕೆಲವೊಂದು ಜ್ಯೋತಿಷದ ಒಂದು ವಿಡಿಯೋ ಕೂಡ ಹಾಕ್ತೇನೆ. ಆದರೆ ಆಧ್ಯಾತ್ಮಿಕಕ್ಕೆ ಜಾಸ್ತಿಯಾಗಿ ತುಂಬ ಮಂದಿ ನನ್ನ ಹತ್ರ ಕೇಳುವುದು ಇದೆ. ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ನಾವು ಎಷ್ಟು ಒಳ್ಳೆಯದು ಮಾಡ್ತೇವೆ, ನಮಗೆ ಕೆಟ್ಟದೇ ಆಗುತ್ತೆ, ಕೆಟ್ಟದ್ದು ಮಾಡುವವರಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ, ಯಾಕೆ ಹಾಗೆ ಅಂತ ನಾನು ತುಂಬ ಮಂದಿ ಈಗಾಗಲೇ ಕೇಳಿರುವಂಥದ್ದು ಇದೆ. ಅದೇ ಸುತ್ತಮುತ್ತ ಅಂದರೆ ನನಗೆ ಅವರ ಪರಿಚಯ ಇರ್ತಾರೆ, ಅವರೂ ಕೇಳಿದ್ದು ಇದೆ. ಅವರಿಗೆ ಒಳ್ಳೆಯದಾಗ್ತಾ ಇದೆ, ಅವರು ಮಾಡೋದೇ ಕೆಟ್ಟದ್ದು, ನಮಗೆ ಏನೂ ಆಗ್ತಾ ಇಲ್ಲ, ಅಂದರೆ ನಾವು ಇಷ್ಟೆಲ್ಲ ಮಾಡಿದರೂ ನಮಗೆ ಅದರ ಫಲನೇ ಸಿಗ್ತಾ ಇಲ್ಲ, ಒಳ್ಳೆಯ ಫಲನೇ ಸಿಗ್ತಾ ಇಲ್ಲ. ತುಂಬ ಮಂದಿ ಅದನ್ನು ಪ್ರಶ್ನೆ, ಅದಕ್ಕೆ ನನಗೆ ಹಾಗೆ ತಲೆಗೆ ಹೋಯಿತು. ಅಂದರೆ ಆ ಒಂದು ಆಧ್ಯಾತ್ಮಿಕ ಇಂಥದ್ದೇ ಕ್ವಶನ್ಸ್ ತುಂಬ ನಿಮ್ಮಲ್ಲಿ ಬರ್ತಾ ಇರಬಹುದು. ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ. ನೋಡೋಣ, ಒಂದೊಂದೇ ವಿಡಿಯೋವನ್ನು ಮಾಡ್ತೇನೆ. ಇವತ್ತು ನಾನು ಅದರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಬೇಕು ಅಂತ ಅದಕ್ಕೆ ಇದರ ಮೂಲಕ ಹೇಳ್ತಾ ಇದ್ದೇನೆ. ಮುಂದಿನ ನನ್ನ ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದನ್ನು ವಿಡಿಯೋ ಮಾಡಬೇಕು ಅಂತ ಇದ್ದೇನೆ. ಈಗಾಗಲೇ ನಾನು ತಿಳಿಸಿದ್ದೆ ಅದರ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.